ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲೊಬ್ಬ ಹೈಕಮಾಂಡ್ ಅದನ್ನು 2ನೇ ಸೂಪರ್ CM ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರಿಗೆ ಮನೆ ಕಟ್ಟಿ ಕೊಡ್ತಾರಂತೆ, ಪರಿಹಾರ ಕೊಡ್ತಾರಂತೆ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದೆ, ಆ ಶೆಡ್ನಾಗ ವಾಸ ಮಾಡುವಂಥವ್ರಿಗೆ ನಾವಿದ್ದಾಗ ಹೇಳಿದ್ದೆ 20 by 20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದರೆ ಅವಾಗ ಅವರು ತೋಳಲಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20 by 20 ಕೊಡ್ತೀನಿ ಅಂತೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋಯ್ತು. 2.25 ವರ್ಷ ಆಯ್ತು, ಇನ್ನವರೆಗೂ ಅವ್ರಿಗೊಂದು ಜಾಗ, ಒಂದು ಗೇಣು ಜಾಗ ಕೊಟ್ಟಿಲ್ಲ. ಮತ್ತು ಜನನೂ ಅಂಥವ್ರನ್ನ ನಂಬ್ತಾರೆ, ಏನು ಮಾಡೋಕ್ಕಾಗತ್ತೆ. ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತೊಗೊಂಡಾರ. ಅದನ್ನು ಡೆವಲಪ್ಮೆಂಟ್ ನಾವು ಬಂದಿನ ಚಾಲೂ ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ತಯಾರಿಲ್ಲ. ಇದು ಭಾಳ ಅಸ್ತವ್ಯಸ್ತ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನೂ ಇನ್ನೂ ಕ್ರಮ ಇಲ್ಲ. ಆದರೆ ಅಲ್ಲಿ ಕೇರಳದವ್ರ ಬಗ್ಗೆ ಎಷ್ಟು ಚಿಂತೆ ಆಗ್ತದೆ ಅವ್ರಿಗೆ, ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ, ಮನೆ, ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 1 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಕತ್ತಿದ್ದು, ಅದನ್ನು ಕೈಯಾಗಿ ಹಿಡ್ಕೊಂಡು ತೋರ್ಸಕತ್ತಾರ. ಅದನ್ನು ಅಂಥವ್ರಿಗೆ ಅನ್ನೊಂದು ಆ ರೀತಿ ಕಟ್ಟಿ ಕೊಟ್ಟರೆ ಮತ್ತು ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗಬೇಕು. ಇಂಥ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸರ್ ಹೆದ್ದಾರಿ ಅವರು. ಅದರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ, 1.5 ಲಕ್ಷ ಇಂದ ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲೊಬ್ಬ ಹೈಕಮಾಂಡ್ ಅದನ್ನು 2ನೇ ಸೂಪರ್ CM ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರಿಗೆ ಮನೆ ಕಟ್ಟಿ ಕೊಡ್ತಾರಂತೆ, ಪರಿಹಾರ ಕೊಡ್ತಾರಂತೆ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದೆ, ಆ ಶೆಡ್ನಾಗ ವಾಸ ಮಾಡುವಂಥವ್ರಿಗೆ ನಾವಿದ್ದಾಗ ಹೇಳಿದ್ದೆ 20 by 20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದರೆ ಅವಾಗ ಅವರು ತೋಳಲಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20 by 20 ಕೊಡ್ತೀನಿ ಅಂತೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋಯ್ತು. 2.25 ವರ್ಷ ಆಯ್ತು, ಇನ್ನವರೆಗೂ ಅವ್ರಿಗೊಂದು ಜಾಗ, ಒಂದು ಗೇಣು ಜಾಗ ಕೊಟ್ಟಿಲ್ಲ. ಮತ್ತು ಜನನೂ ಅಂಥವ್ರನ್ನ ನಂಬ್ತಾರೆ, ಏನು ಮಾಡೋಕ್ಕಾಗತ್ತೆ. ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತೊಗೊಂಡಾರ. ಅದನ್ನು ಡೆವಲಪ್ಮೆಂಟ್ ನಾವು ಬಂದಿನ ಚಾಲೂ ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ತಯಾರಿಲ್ಲ. ಇದು ಭಾಳ ಅಸ್ತವ್ಯಸ್ತ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನೂ ಇನ್ನೂ ಕ್ರಮ ಇಲ್ಲ. ಆದರೆ ಅಲ್ಲಿ ಕೇರಳದವ್ರ ಬಗ್ಗೆ ಎಷ್ಟು ಚಿಂತೆ ಆಗ್ತದೆ ಅವ್ರಿಗೆ, ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ, ಮನೆ, ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 1 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಕತ್ತಿದ್ದು, ಅದನ್ನು ಕೈಯಾಗಿ ಹಿಡ್ಕೊಂಡು ತೋರ್ಸಕತ್ತಾರ. ಅದನ್ನು ಅಂಥವ್ರಿಗೆ ಅನ್ನೊಂದು ಆ ರೀತಿ ಕಟ್ಟಿ ಕೊಟ್ಟರೆ ಮತ್ತು ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗಬೇಕು. ಇಂಥ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸರ್ ಹೆದ್ದಾರಿ ಅವರು. ಅದರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ, 1.5 ಲಕ್ಷ ಇಂದ ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲೊಬ್ಬ ಹೈಕಮಾಂಡ್ ಅದನ್ನು 2ನೇ ಸೂಪರ್ CM ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರಿಗೆ ಮನೆ ಕಟ್ಟಿ ಕೊಡ್ತಾರಂತೆ, ಪರಿಹಾರ ಕೊಡ್ತಾರಂತೆ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದೆ, ಆ ಶೆಡ್ನಾಗ ವಾಸ ಮಾಡುವಂಥವ್ರಿಗೆ ನಾವಿದ್ದಾಗ ಹೇಳಿದ್ದೆ 20 by 20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದರೆ ಅವಾಗ ಅವರು ತೋಳಲಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20 by 20 ಕೊಡ್ತೀನಿ ಅಂತೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋಯ್ತು. 2.25 ವರ್ಷ ಆಯ್ತು, ಇನ್ನವರೆಗೂ ಅವ್ರಿಗೊಂದು ಜಾಗ, ಒಂದು ಗೇಣು ಜಾಗ ಕೊಟ್ಟಿಲ್ಲ. ಮತ್ತು ಜನನೂ ಅಂಥವ್ರನ್ನ ನಂಬ್ತಾರೆ, ಏನು ಮಾಡೋಕ್ಕಾಗತ್ತೆ. ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತೊಗೊಂಡಾರ. ಅದನ್ನು ಡೆವಲಪ್ಮೆಂಟ್ ನಾವು ಬಂದಿನ ಚಾಲೂ ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ತಯಾರಿಲ್ಲ.
ಇದು ಭಾಳ ಅಸ್ತವ್ಯಸ್ತ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನೂ ಇನ್ನೂ ಕ್ರಮ ಇಲ್ಲ. ಆದ್ರೆ ಅಲ್ಲಿ ಕೇರಳದವ್ರ ಬಗ್ಗೆ ಅಷ್ಟು ಚಿಂತೆ ಆಗ್ತದ ಅವ್ರಿಗೆ. ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ ಮನೆ ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 1 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಕತ್ತಿದ್ದು ಅದನ್ನು ಕೈಯಾಗಿ ಹಿಡ್ಕೊಂಡು ತೋರ್ಸಕತ್ತಾರ. ಅದನ್ನು ಅಂಥವ್ರಿಗೆ ಆ ರೀತಿ ಕಟ್ಟಿ ಕೊಟ್ಟರೆ ಮತ್ತು ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗಬೇಕು. ಇಂಥ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸರ್ ಹೆದ್ದಾರಿ ಅವರು. ಅದರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ 1.5 ಲಕ್ಷ ಇಂದ ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲಿ ಒಬ್ಬ ಹೈಕಮಾಂಡ್ ಅದನ್ನು 2ನೇ ಸೂಪರ್ CM ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರಿಗೆ ಮನೆ ಕಟ್ಟಿ ಕೊಡ್ತಾರಂತೆ, ಪರಿಹಾರ ಕೊಡ್ತಾರಂತೆ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದೆ, ಆ ಶೆಡ್ನಾಗ ವಾಸ ಮಾಡುವಂಥವ್ರಿಗೆ ನಾವಿದ್ದಾಗ ಹೇಳಿದ್ದೆ 20x20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದರೆ ಅವಾಗ ಅವರು ತೋಳಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20x20 ಕೊಡ್ತೀನಿ ಅಂತೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋಯ್ತು. 2.25 ವರ್ಷ ಆಯ್ತು. ಇನ್ನವರೆಗೂ ಅವ್ರಿಗೆ ಒಂದು ಜಾಗ ಒಂದು ಗೇಣು ಜಾಗ ಕೊಟ್ಟಿಲ್ಲ. ಮತ್ತು ಜನನೂ ಅಂಥವ್ರನ್ನ ನಂಬ್ತಾರೆ. ಏನು ಮಾಡೋಕ್ಕಾಗತ್ತೆ? ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತೊಗೊಂಡಾರ. ಅದನ್ನು ಡೆವಲಪ್ಮೆಂಟ್ ನಾವು ಬಂದಿನ ಚಾಲೂ ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ತಯಾರಿಲ್ಲ. ಇದು ಭಾಳ ಅಸ್ತವ್ಯಸ್ತ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನೂ ಇನ್ನೂ ಕ್ರಮ ಇಲ್ಲ. ಆದ್ರೆ ಅಲ್ಲಿ ಕೇರಳದವ್ರ ಬಗ್ಗೆ ಅಷ್ಟು ಚಿಂತೆ ಆಗ್ತದ ಅವ್ರಿಗೆ. ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ ಮನೆ ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 1 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಕತ್ತಿದ್ದು ಅದನ್ನು ಕೈಯಾಗಿ ಹಿಡ್ಕೊಂಡು ತೋರ್ಸಕತ್ತಾರ. ಅದನ್ನು ಅಂಥವ್ರಿಗೆ ಆ ರೀತಿ ಕಟ್ಟಿ ಕೊಟ್ಟರೆ ಮತ್ತು ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗಬೇಕು. ಇಂಥ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸರ್ ಹೆದ್ದಾರಿ ಅವರು. ಅದರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ 1.5 ಲಕ್ಷ ಇಂದ ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ. ಅಕ್ರಮ ವಲಸಿಗಾರರಾಗಿ ಬಂದು 300 ಕುಟುಂಬದವ್ರನ್ನ ಅನಧಿಕೃತ ಶೆಡ್ ಅಂತ ತೆಗೆದ್ರೆ ಅಲ್ಲಿ ಒಬ್ಬ ಹೈಕಮಾಂಡ್ ಅದನ್ನು 2ನೇ ಸೂಪರ್ CM ವೇಣುಗೋಪಾಲ್ ಬಂದು ವಾರ್ನ್ ಮಾಡಿದ್ದಕ್ಕೆ ಅವರಿಗೆ ಮನೆ ಕಟ್ಟಿ ಕೊಡ್ತಾರಂತೆ, ಪರಿಹಾರ ಕೊಡ್ತಾರಂತೆ. ಇಲ್ಲಿ ನ್ಯಾಷನಲ್ ಹೈವೇ ಬರ್ತದೆ, ಆ ಶೆಡ್ನಾಗ ವಾಸ ಮಾಡುವಂಥವ್ರಿಗೆ ನಾವಿದ್ದಾಗ ಹೇಳಿದ್ದೆ 20x20 ಸೈಟ್ ಕೊಡ್ತೀನಿ ಇಲ್ಲೇ ಅಂತ ಹೇಳಿದ್ದೆ. ಆದರೆ ಅವಾಗ ಅವರು ತೋಳಿಲ್ಲ. ಇವರು ಅಧಿಕಾರಕ್ಕೆ ಬರೋರು ನಾವು ನಿಮಗೆ 20x20 ಕೊಡ್ತೀನಿ ಅಂತೇಳಿ 2.5 ವರ್ಷಕ್ಕಿಂತ ಹೆಚ್ಚಾಗಿ ಹೋಯ್ತು. 2.25 ವರ್ಷ ಆಯ್ತು. ಇನ್ನವರೆಗೂ ಅವ್ರಿಗೆ ಒಂದು ಜಾಗ ಒಂದು ಗೇಣು ಜಾಗ ಕೊಟ್ಟಿಲ್ಲ. ಮತ್ತು ಜನನೂ ಅಂಥವ್ರನ್ನ ನಂಬ್ತಾರೆ. ಏನು ಮಾಡೋಕ್ಕಾಗತ್ತೆ? ಆ ದೃಷ್ಟಿಯೊಳಗೆ ಮೊದಲ ಈ ಸಂತ್ರಸ್ತರಿಗೆ ಈಗ 525ರವರೆಗೆ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದನ್ನು ವರ್ಷ ಒಂದೊಂದು ಕಮ್ಮಿ ಮಾಡಿ ಯಾರಿಗೆ ಈ 1600 ಎಕರೆ ಜಮೀನು 2018ರಿಂದ 23 ಅವ್ರ ಸರ್ಕಾರ ಇದ್ದಾಗ ತೊಗೊಂಡಾರ. ಅದನ್ನು ಡೆವಲಪ್ಮೆಂಟ್ ನಾವು ಬಂದಿನ ಚಾಲೂ ಮಾಡಿದ್ರೆ ಇನ್ನೂವರೆಗೂ ಅವ್ರಿಗೆ ಪರಿಹಾರ ಇಲ್ಲ, ಅವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ತಯಾರಿಲ್ಲ. ಇದು ಭಾಳ ಅಸ್ತವ್ಯಸ್ತ. ಅವ್ರ ಹೈಕಮಾಂಡ್ ಹೇಳಿದ್ದಕ್ಕೆ ಇದು ನಡಗಡ್ಡೆ ಆಗೈತೆ ಅಂತೇಳಿ ಕಿಲ್ಲಾದಾಗ ಸುಮಾರು 1100 ಮಂದಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ನಾವು. ಅದ್ರ ಬಗ್ಗೆನೂ ಏನೂ ಇನ್ನೂ ಕ್ರಮ ಇಲ್ಲ. ಆದ್ರೆ ಅಲ್ಲಿ ಕೇರಳದವ್ರ ಬಗ್ಗೆ ಅಷ್ಟು ಚಿಂತೆ ಆಗ್ತದ ಅವ್ರಿಗೆ. ನಮ್ಮ ಕರ್ನಾಟಕದವ್ರ ಬಗ್ಗೆ ವಿಶೇಷವಾಗಿ ಕೃಷ್ಣಾ ಮೇಲ್ದಂಡೆ ಅಲ್ಲಿ ಜಾಗ ಮನೆ ಹೊಲ ಮನೆ ಕಳ್ಕೊಂಡವ್ರ ಬಗ್ಗೆ ವಿಶೇಷ ಅವ್ರಿಗೆ ಕಾಳಜಿ ಇಲ್ಲ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ಇದ್ರ ಬಗ್ಗೆ ಒಂದು ಹೋರಾಟ ರೂಪಿಸ್ತೀವಿ. 1 ಲಕ್ಷ ರೂಪಾಯಿ ಮನೆ ಕಟ್ಟಿ ಕೊಡ್ತಾರದ. ನಿನ್ನೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ತೋರ್ಸಕತ್ತಿದ್ದು ಅದನ್ನು ಕೈಯಾಗಿ ಹಿಡ್ಕೊಂಡು ತೋರ್ಸಕತ್ತಾರ. ಅದನ್ನು ಅಂಥವ್ರಿಗೆ ಆ ರೀತಿ ಕಟ್ಟಿ ಕೊಟ್ಟರೆ ಮತ್ತು ನಮ್ಮ ರಾಜ್ಯದವ್ರ ಗತಿ ಇದನ್ನೆಲ್ದಾಗ ಹುಟ್ಟಿದವ್ರಿಗೆ ನಾಚಿಕೆ ಆಗಬೇಕು. ಇಂಥ ಸರ್ಕಾರ ನಡೆಸೋದಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವರು. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಸರ್ ಹೆದ್ದಾರಿ ಅವರು. ಅದರ ಪ್ರಕಾರ ಶೆಡ್ನವ್ರಿಗೆ ಕೆಲವೊಂದಿಷ್ಟು ಮಂದಿ ಬರೀ 2 ಲಕ್ಷ ರೂಪಾಯಿ 1.5 ಲಕ್ಷ ಇಂದ ಚಿಲ್ಲರೆ ಅಮೌಂಟ್. ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಪರಿಶೀಲನೆ ಮಾಡ್ತೀವಿ.